ಇದಕ್ಕೆಲ್ಲ ಏನ್ ಹೇಳ್ತೀಯ ನೀನು? ಏನ್ರಿ ಹೇಳೋದು? ಏನ್ ಯೋಚನೆ ಮಾಡ್ತಿದ್ದೀರಾ? ಏನೋ ಕಾರು ನನಗೋಸ್ಕರನೇ ಮ್ಯಾನುಫ್ಯಾಕ್ಚರ್ ಮಾಡ್ದಂಗ್ ಮಾತಾಡ್ತಿದ್ದೀರಲ್ಲ. ಡ್ರೆಸ್ಸು ಆ ಥರದ್ ಬೇರೆ ಯಾರ ಹತ್ರನೂ ಇರೋದೇ ಇಲ್ವಾ? ಅದೇನ್ ಮಾತಾಡ್ತಿರೋ? ಮಾತಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಹಾಗಾದ್ರೆ ಏನ್ ಹಾಗಾದ್ರೆ? ಇನ್ನೂ ಏನ್ ಅನುಮಾನ? ಸಾಧನ ಅವ್ರಿಗೂ ನನಗೂ ಆಗಲ್ಲ, ಹೌದು. ಅದಕ್ಕೋಸ್ಕರ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತೀನಾ? ಈ ಮನೇಲಿ ನಾವಿಬ್ರು ಸೊಸೆರೆ. ನನಗೂ ಅವ್ರಿಗೂ ಮಧ್ಯೆ ಕೆಲವು ಭಿನ್ನಾಭಿಪ್ರಾಯ ಇರುತ್ತೆ. ಅದಕ್ಕೋಸ್ಕರ ನಾನು ಅವ್ರನ್ನ ಕೊಲ್ಲೋದಕ್ಕೆ ಹೋಗ್ತೀನಾ? ನೀವೇನ್ರಿ ಹಿಂಗ್ ಮಾತಾಡ್ತೀರಾ? ಇದೆಲ್ಲ ನನಗೆ ಅವಶ್ಯಕತೆನೇ ಇಲ್ಲ ಸುಶಾಂತ್. ಹಾಗಾದ್ರೆ ಅದು ನೀನಲ್ವಾ? ನಾನಲ್ಲ. ವಿಡಿಯೋ ಕ್ಲಿಪ್ನ ನಂಗೆ ತೋರಿಸಿದ ತಕ್ಷಣ ನೀನೇ ಅಂತ ಅನುಮಾನ ಪಟ್ನಲ್ಲ ಮಂತ್ರ. ನಾನಲ್ಲ ಅಂತ ಹೇಳ್ತಾ ಇದೀನಿ ತಾನೆ. ಇನ್ನೂ ಹೇಗ್ ಹೇಳ್ಬೇಕು? ಏನ್ ಪ್ರಾಮಿಸ್ ಮಾಡ್ಬೇಕಾ? ಸರಿ, ಬೇಡ ಬಿಡು. ಅಲ್ಲ, ನೀನಲ್ಲ ಅಂದ್ಮೇಲೆ ನಿನ್ ತರನೇ ಇರೋರು ಅವ್ರು ಯಾರು? ಅದನ್ನ ಪೊಲೀಸ್ ಅವ್ರ ಹತ್ರ ಕೇಳ್ಬೇಕು. ನನ್ನನ್ ಕೇಳಿದ್ರೆ ನಾನು ಏನ್ ಹೇಳಿ? ನೀವ್ ಕೇಳ್ದ ಹಾಗೆ ಅತ್ತೇನು ಕೇಳಿದ್ರು, ಸುಕೃತ ಕೇಳಿದ್ಲು, ಎಲ್ರೂ ಕೇಳ್ದ ಹಾಗೆ ಎಲ್ರಿಗೂ ಉತ್ತರ ಕೊಟ್ಟಿದ್ದೀನಲ್ಲ. ನಾನೊಂದ್ ಕ್ಷಣ ಟೆನ್ಷನ್ ಆಗ್ಬಿಟ್ಟೆ ಗೊತ್ತಾ? ಹೌದಾ? ಅಲ್ಲ ರೀ, ನಿಮ್ ತರಾನೇ ಅರ್ಚನಾ ಸಾಧನಾನು ಯೋಚನೆ ಮಾಡಿರ್ತಾರಲ್ವಾ? ಅವ್ರು ನನ್ ಬಗ್ಗೆ ಏನ್ ಅನ್ಕೊಂಡಿರ್ತಾರೆ? ನೀನ್ ಹೇಳ್ತಿರೋದು ಸರಿ, ಅವ್ರಿಗೂ ನಿನ್ ಮೇಲೆ ಅನುಮಾನ ಬಂದಿರುತ್ತೆ ಮಂತ್ರ. ಆದ್ರೆ ಆ ವಿಡಿಯೋದಲ್ಲಿ ಮುಖ ಕ್ಲಿಯರ್ ಆಗಿ ಕಾಣದೇ ಇರೋದ್ರಿಂದ ಅಣ್ಣ ಅನುಮಾನ ಅಂತ ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು ನಿನ್ನ ಮೇಲಲ್ಲ. ಸರಿ, ನೀನಲ್ಲ ಅಂದ್ಮೇಲೆ ನನ್ಗೆ ಯಾವ ಟೆನ್ಷನೂ ಇಲ್ಲ ಬಿಡು. ಏನು ಅನುಮಾನದಲ್ಲಿ ಹೋಗ್ಲಿ ಬಿಡು ಅಂತಿದ್ದೀರಾ ಅಥವಾ ನಂಬಿಕೆ ಮೇಲೆ ಹೋಗ್ಲಿ ಬಿಡು ಅಂತಿದ್ದೀರಾ? ಏನ್ ಮಂತ್ರ, ನಾನೇನೋ ಕೇಳಿದ್ರೆ ನೀನೇನೋ. ಆಯ್ತಾಯ್ತು. ಅರ್ಚನಂಗೆ ಮನೆಗೆ ಹೋಗು ಅಂತ ಯಾಕೆ ಹೇಳಿಲ್ಲ? ಅದು ಟೆನ್ಷನ್ ಅಲ್ಲಿ ಮರ್ತ್ಬಿಟ್ಟೆ ನಾನು. ಆಯ್ತು ಬಿಡಿ, ಇನ್ನೊಂದ್ 2 ದಿನ ಇದ್ಬಿಟ್ಟು ಹೋಗ್ಲಿ.